ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಉತ್ತಮ ಪೊಲೀಸ್ ಅಧಿಕಾರಿಗಳಿಗೆ ನೀಡುವ ಪ್ರಶಸ್ತಿಯನ್ನು ಮಡಿಕೇರಿ ತಾಲೂಕಿನ ಬೈಕೇರಿ ನಿವಾಸಿ ಕಿಶೋರ್ ಅವರು ಮುಖ್ಯಮಂತ್ರಿಗಳಿಂದ ಪಡ್ಕೊಂಡಿದ್ರು. ಕಿಶೋರ್ ಅವರು ಈ ಹಿಂದೆ ಪೊಲೀಸ್ ಪೇದೆಯಾಗಿ ವಿರಾಜಪೇಟೆ ಮತ್ತು ಮಡಿಕೇರಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ನಂತರ ಬೆಂಗಳೂರಿನ ಜಯನಗರದ ಸಿದ್ದಾಪುರ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಬಡ್ತಿ ಪಡೆದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅನೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಕಿಶೋರ್ ಯಶಸ್ವಿಯಾಗಿದ್ದರು. ವಿರಾಜಪೇಟೆಗೆ ಅವರನ್ನು ಕರೆಸಿದ ಸಮಾಜ ಸೇವಕಿ ಕ್ಯಾಂಟೀನ್ ಚೇಚಿ ಸುಮತಿ ಅವರು ಕಿಶೋರ್ ಅವರ ಅಭಿಮಾನಿಗಳು ತಾಲೂಕು ಕಚೇರಿಯ ಬಳಿ ಇರುವ ಚೇಚಿ ಕ್ಯಾಂಟೀನ್ನಲ್ಲಿ ಸನ್ಮಾನ ಮಾಡಿ ಗೌರವಿಸಿದರು. ಸರ್ ಆದ ಕಿಶೋರ್ ಸರ್ ಅವರು ಹಿಂದೆ ಒಂದು 10 ವರ್ಷದಿಂದ ನಮ್ಮ ವಿರಾಜಪೇಟೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇವಾಗ ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ನೋಡಬೇಕಾದ್ರೆ ಇವಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿ ಮುಖ್ಯಮಂತ್ರಿಗಳಿಂದ ಪದಕ ತಗೊಂಡಿದ್ದಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ. ಅದೇ ರೀತಿಯಾಗಿ ನಾವು ಇವಾಗ ಕರೆದೊಂದು ನಮ್ಮ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಹಾರೈಸ್ತೇವೆ. ಕಿಶೋರ್ ಈಗ ಬೆಂಗಳೂರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಮೊದಲು ನಾನು ವಿರಾಜಪೇಟೆಯಲ್ಲೆಲ್ಲ ಕೆಲಸ ಮಾಡಿದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಇಲಾಖೆಯವರು ಎಲ್ಲರೂ ಪರಿಚಯ ಇದ್ದರು. ಹೀಗಾಗಿ ಇವತ್ತು ನನ್ನ ಇಲ್ಲಿಯವರೆಗೆ ಕರೆದು ಈ ಬಾರಿ 2025ರ ಮುಖ್ಯಮಂತ್ರಿ ಪಡೆದಿದೆ. ಯಾಕೆಂದರೆ ನಾವು ಕೆಲಸ ಮಾಡಿದಂಥ ಸ್ಥಳದಲ್ಲಿ ನಮ್ಮನ್ನು ಇವತ್ತು ಗುರುತಿಸಿ ನಮಗೊಂದು ಆನರ್ ಮಾಡಿರೋಂಥದ್ದು ನಿಜವಾಗ್ಲೂ ಎಲ್ಲರೂ ಖುಷಿ. ನಾನು ಬಿಟ್ಟು ಒಂದು 10 ವರ್ಷ 15 ವರ್ಷ ಆಗೋಕ್ಕಾಯಿತು. ಆದರೂ ಇದೇ ಪ್ರೀತಿ ಇದೆ ಅಂತ ಹೇಳಿದಾಗ ನಾವು ಅದು ಉಳಿಸ್ಕೊಂಡಿದ್ದರಿಂದ ತುಂಬ ಖುಷಿ ಆಗುತ್ತೆ. ಸೊ ಮತ್ತೊಮ್ಮೆ ನಮ್ಮ ಚೇಚಿ ಹಾಗೂ ಎಲ್ಲ ಟೀಮ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದನ ಹೇಳ್ತೀನಿ. ಎಸ್ ಕೊಡ್ಕ